ನಮಸ್ಕಾರ ರೀ ದೊಡ್ಡ ಮಂದಿಗೆ. ಕಿಚ್ಚ ಸುದೀಪ್ ಅವರು ಧ್ರುವಂತವ್ರಿಗೆ ಕೊಟ್ಟಂತ ಸೀಸನಿನ ಚಪ್ಪಳ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ರಿ. ಈ ಸೀಸನ್ ನಲ್ಲಿ ಹೈಯೆಸ್ಟ್ ವೋಟಿಂಗ್ ಪಡೆದಂತ ವ್ಯಕ್ತಿ ಯಾರು, ಅದು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋನು. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಕಳೆದ ವಾರ ಕಿಚ್ಚ ಸುದೀಪ್ ಸರ್ ಅವರು ಧ್ರುವಂತವ್ರಿಗೆ ಸೀಸನಿನ ಚಪ್ಪಾಳೆಯನ್ನ ಕೊಡ್ತಾರ. ಆ ಸೀಸನ್ಗೆ ಚಪ್ಪಾಳೆ ಕೊಟ್ಟಂತ ಸುದೀಪ್ ಅವರಿಗೆ ಜನರಿಂದ ಬಹಳ ತೀವ್ರವಾದ ಆಕ್ರೋಶವನ್ನ ಹೊರಗೆ ಹಾಕ್ತಾರ ನೋಡ್ರಿ. ಸೀಸನಿನ ಚಪ್ಪಾಳೆ ಧ್ರುವಂತ ಸಿಗಬಾರ್ದಿತ್ತು, ಗಿಲ್ಲಿ ನಟ ಅವರಿಗೆ ಸಿಗಬೇಕಿತ್ತು ಅಂತ ಹೇಳಿ ಜನರ ಅಭಿಪ್ರಾಯವಾಗಿತ್ತು. ಆದ್ರ ಸುದೀಪ್ ಅವರು ಹೇಳ್ತಾರ, ನಿನ್ನೆ ಎಪಿಸೋಡ್ ನಲ್ಲಿ ಕಿಚ್ಚನ ಚಪ್ಪಾಳೆ ಅನ್ನೋದು ಅದು ವೈಯಕ್ತಿಕ, ನನಗನಿಸಿದಾಗ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ ನೋಡ್ರಿ. ಇದನ್ನ ಜನರು ಕೂಡ ಅರ್ಥ ಮಾಡ್ಕೋಬೇಕು. ಕಿಚ್ಚನ ಚಪ್ಪಾಳೆ ಒಂದು ಶೋಗಾಗಿ ಕೊಡೋದಂತದಲ್ಲ, ಅದು ಅವ್ರ ವೈಯಕ್ತಿಕ. ಅವ್ರಿಗೆ ಯಾರು ಇಷ್ಟ ಆಗ್ತಾರ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡುವಂತ ಅಧಿಕಾರ ಇರೋದು ಸುದೀಪ್ ಅವ್ರಿಗೆ ಮಾತ್ರ. ನಿಮ್ಮ ಅಭಿಪ್ರಾಯ ಯಾವುದೇ ಮ್ಯಾಟರ್ ಆಗುದಿಲ್ರಿ. ಹೆಸರಲ್ಲಿನೇ ಇದೆಯಲ್ಲ ಕಿಚ್ಚನ ಚಪ್ಪಾಳೆ ಅಂತೇಳಿ, ಅದಕ್ಕೆ ನೀವ್ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ನೀವು ಇಷ್ಟಪಟ್ಟಂತ ಆಟಗಾರರಿಗೆ ಆ ಸೀಸನಿನ ಚಪ್ಪಾಳೆ ಸಿಗಬೇಕು ಅಂತ ಹೇಳಿ. ಧ್ರುವಂತ್ ಅವರು ವರ್ತ್ ಇದ್ರು ಇಲ್ಲ ಅದು ಮ್ಯಾಟರ್ ಆಗಲ್ಲ. ಸುದೀಪ್ ಅವರು ಸೀಸನಿನ ಚಪ್ಪಾಳೆ ಕೊಟ್ಟಾರಪ್ಪ ಅಂದ್ರ ಮುಗೀತು. ಸುದೀಪ್ ಅವರಿಗೆ ಧ್ರುವಂತ್ ಅವರು ಇಷ್ಟ ಆಗಿದ್ದಾರಂತ ಅರ್ಥ ಅದು. ಅದಕ್ಕೆ ಸುದೀಪ್ ಅವರು ವೇದಿಕೆ ಮೇಲೇನೆ ಆ ವಿಷಯವನ್ನು ಕುರಿತು ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ. ನೀವ್ಯಾಕಷ್ಟು ಚರ್ಚೆ ಮಾಡಕತ್ತೀರಿ, ಅದು ನಾ ಕೊಟ್ಟಂತ ಚಪ್ಪಾಳೆ, ಅದು ನನಗಷ್ಟೇ ಸೀಮಿತ ಅಂತ ಹೇಳಿ ಜನರಿಗೆ ಒಂದು ಸಲ ಏನತ್ತಾರಲ್ಲ ಶಾಲಲ್ಲಿ ಸುತ್ಕೊಂಡು ಹೊಡೆದಂಗೆ ಹೇಳಿದ್ದಾರೆ. ಬಿಗ್ ಬಾಸ್ ನೋಡ್ತಿರ್ಲ ನೀವು ದೊಡ್ಡ್ರು. ಮೊದಲ ಎಷ್ಟೋ ಜನ ಎಮೋಷನ್ ಒಳಗೊಂಡಿರ್ತೈತಿ ಬಿಗ್ ಬಾಸ್ ನೋಡುವವರು ಕೂಡ. ಆ ಎಮೋಷನ್ಗೆ ಸುದೀಪ್ ಅವರು ಹೀಗೆ ಹೇಳೋದ. ಈ ವಿಷಯದ ಕುರಿತು ಸುದೀಪ್ ಅವರು ಮಾತನಾಡಿದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನೆಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ವೋಟಿಂಗ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ನೋಡ್ರಿ. ಅದು ಮೊದಲ ಫಸ್ಟ್ ವಿನ್ನರ್ಗೆ ಬಂದಂತ ವೋಟಿಂಗ್ ಎಷ್ಟಪ್ಪ ಅಂದ್ರ ಬರೋಬ್ಬರಿ 37 ಕೋಟಿ ವೋಟ್ ಬಿದ್ದಾವ್ ನೋಡ್ರಿ. ಕಳೆದ ಸೀಸನ್ ನಲ್ಲಿ ಹನುಮಂತ್ ಅವ್ರಿಗೆ 5 ಕೋಟಿ ಚಿಲ್ಲರೆ ವೋಟ್ಗಳು ಬಿದ್ದಿದ್ದವು. ಆದ್ರೆ ಈ ಸೀಸನ್ ಫಸ್ಟ್ ವಿನ್ನರಿಗೆ 37 ಕೋಟಿ ವೋಟ್ ಬಿದ್ದಾವ ಅಂದ್ರ ಇದು ಬಿಗ್ ಬಾಸ್ ಯಾವ ಲೆವೆಲಿಗೆ ಕ್ರೇಜ್ ಹುಟ್ಟಿಸದಂತಾನೆ ಗೊತ್ತಾಗುತ್ತೆ. ಈ ಸೀಸನ್ದಾಗ ಬಹಳ ಓಪನ್ ಆಗಿ ವಿನ್ನರ್ ನಮ್ಗ ಕಾಣಿಸ್ತಾರ ನೋಡ್ರಿ. ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ ನಟನೆ ಈ ಸೀಸನ್ ನ ವಿನ್ನರ್ ಆಗೋದು ಅಂತ ಪಕ್ಕಾ ಆಗೈತಿ. ಯಾಕಪ್ಪ ಅಂದ್ರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡಕತ್ತಾರ. ಕೆಲವೊಬ್ಬರು ತಮ್ಮ ಅರಿವಿಗಳನ್ನ ಫ್ರೀ ಕೊಟ್ಟಿದಾರ, ಗಿಲ್ಲಿ ನಟ ಅವರಿಗೆ ವೋಟ್ ಹಾಕಿದಾರ. ಕೆಲವೊಬ್ಬರು ಚಾ ಫ್ರೀ ಕೊಟ್ಟಾರ. ಇದೇ ಫಸ್ಟ್ ಟೈಮ್ ಅನ್ಸುತ್ತ ಒಬ್ಬ ಬಿಗ್ ಬಾಸಿನ ಕಂಟೆಸ್ಟೆಂಟ್ ಟ್ಯಾಟೋ ಕೈ ಮೇಲೆ ಹಾಕೊಂಡು ಹೋಗಿದ್ದಂತ. ಗಿಲ್ಲಿ ನಟ ಅವರ ಕ್ರೇಜ್ ಯಾವ ಲೆವೆಲಿಗದ ನೀವೇ ಅರ್ಥ ಮಾಡ್ಕೋರಿ. ಜಗ್ಗೇಶ್ ಅವರು ಒಂದು ಮಾತು ಹೇಳಿದ್ರು ವೇದಿಕೆ ಮೇಲೆ, ಮುಂದಿನ ವರ್ಷ ಬರೋದ್ರೊಳಗ ಇವನಿಗೆ ಒಂದು 3-4 ಜನ ಬಾಡಿ ಗಾರ್ಡ್ ಮೇಂಟೈನ್ ಮಾಡೋಷ್ಟು ಬೆಳಿತಾನಂತೇಳಿ. ಅವ್ರು ಅಂದ ಹಾಗೆ ಗಿಲ್ಲಿ ನಟ ಅವರು ಈ ವರ್ಷ ಬೆಳೆದಿದ್ದಾರೆ ನೋಡ್ರಿ. ಈ ಸೀಸನ್ ನಲ್ಲಿ ಒನ್ ಸೈಡೆಡ್ ಬಿಗ್ ಬಾಸ್ ಕ್ಯಾರಿ ಮಾಡಿದ್ದಾರಂದ್ರ ಅದು ಗಿಲ್ಲಿ ನಟ ನೋಡ್ರಿ. ಅವರಿಗೆ ಗಿಲ್ಲಿ ನಟಾಗ ಟಕ್ಕರ್ ಕೊಟ್ಟಂತ ಮಹಿಳೆ ಯಾರಪ್ಪ ಅಂದ್ರ ಅದು ಓಪನ್ಲಿ ಕಾಣುತ್ತಾ ಅಶ್ವಿನಿ ಗೌಡ ಅವರು. ಅವರಿಗೂ ಮೆಚ್ಚುಕೊಳ್ಳೇಬೇಕು. ಯಾಕಪ್ಪ ಅಂದ್ರ ಅವರು ವಿಲನ್ ಆಗಿದ್ದಕ್ಕೆ ಒಬ್ಬ ಹೀರೋ ಆಗಕ್ಕೆ ಸಾಧ್ಯ. ಈ ಸೀಸನ್ ಸಕ್ಸಸ್ ಕಾಣಕ ಅಶ್ವಿನಿ ಗೌಡ ಅವರು ಕೂಡ ಬಹಳ ಪ್ರಮುಖವನ್ನ ವಹಿಸ್ತಾರ. ಕಾದು ನೋಡೋಣ್ರಿ ಆಫೀಸಿಯಲಿ ಯಾರಿಗೆ ಬಿಗ್ ಬಾಸ್ ವಿನ್ನರ್ ಟೈಟಲ್ ಹೋಗುತ್ತಾ ಅಂತೇಳಿ. ಇದು ಆಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.